ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ಬಾರಿಷ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮೋಸ್ಟ್ ಹೆಲ್ದಿ ವೆಜಿಟೇಬಲ್ ಆದಂತಹ ಬಿಟರ್ ಗಾರ್ಡ್ ಅಂದರೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಲಕಾಯಿಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಮಾಡುತ್ತೆ, ರಕ್ತನ ಪ್ಯೂರಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಲಿವರ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಬಿಟರ್ ಗಾರ್ಡ್. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟಾಗಿ ನಾನು ಹಾಗಲಕಾಯಿನ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಅದನ್ನು ತೊಳ್ಕೊಂಡಿದ್ದೀನಿ. ಬಿಕಾಸ್ ಕಹಿ ಇರಲ್ಲ ಅದನ್ನು ಮಾಡಬೇಕಾದ್ರೆ. ಈರುಳ್ಳಿ, ಟೊಮ್ಯಾಟೊ, ಜೀರಿಗೆ ಮತ್ತು ಇಲ್ಲಿ ಪುಡಿಗಳನ್ನ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಗರಂ ಮಸಾಲ, ಧನಿಯಾ ಪುಡಿ ಆ್ಯಂಡ್ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಬಾಂಡಲಿಗೆ ನೀವು ಸಾಸಿವೆ ಆ್ಯಂಡ್ ಜೀರಿಗೆ, 2 ಕೆಂಪು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾನು ಹೇಳೋದು ಈರುಳ್ಳಿನ ಯಾವಾಗಲೂ ಅಷ್ಟೇ ನೀವು ಯಾವುದೇ ಪಲ್ಯ ಮಾಡಲಿ ಅದನ್ನು ಜಾಸ್ತಿ ಅಂದರೆ ತುಂಬ ಗೋಲ್ಡನಿಸ್ಟ್ ಬ್ರೌನ್ ಆಗೋವಷ್ಟು ಹುರ್ಕೋಬೇಕು. ಆವಾಗಲೇ ಎಲ್ಲ ಪಲ್ಯಗೂ ತುಂಬ ಟೇಸ್ಟ್ ಬರೋದು. ಅದಾದಮೇಲೆ ನಾನಿಲ್ಲಿ ಹಾಗಲಕಾಯಿನ ಹಾಕೋತಾ ಇದ್ದೀನಿ. ನಾನು ಹಾಗಲಕಾಯಿ ಮಾಡೋ ಏನು ಪಲ್ಯ ಮಾಡ್ತೀನೋ ಅದು ಯಾವತ್ತೂ ಕಹಿ ಬರಲ್ಲ. ಬಿಕಾಸ್ ಅದನ್ನು ನಾನು ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಒಂದು 10 ನಿಮಿಷ ನಾನು ಫ್ರೈ ಮಾಡ್ಕೋತೀನಿ ಎಣ್ಣೆಲೇ. ನಾನಿಲ್ಲಿ ಯಾವುದೇ ರೀತಿ ಬೆಲ್ಲ ಆಗಲಿ, ಹುಣ್ಸೆಹಣ್ಣು ರಸ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ. ಒಂದು ಟಿಪ್ ನಾನು ಹೇಳೋದು ಅಂದರೆ ಅದನ್ನು ಎಣ್ಣೆಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಆ್ಯಂಡ್ ಏನೇನು ಪುಡಿ ತೊಗೊಂಡಿದ್ದೀನಿ ಗೊತ್ತಾ, ಆ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಇನ್ನೊಂದ್ಸಲಿ ಬಾಡಿಸ್ಕೋತೀನಿ. ಇಲ್ಲಿ ನಾವು ಕಡಲೆಕಾಯಿ ಬೀಜ ಮತ್ತು ತೆಂಗಿನ ತುರಿ ಹಾಕಿದ್ರೂ ಟೇಸ್ಟು ಸೂಪರಾಗಿರುತ್ತೆ. ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ ಬಿಕಾಸ್ ಜಸ್ಟ್ ಇಬ್ರಿಗೆ ಮಾತ್ರ ನಾನು ಮಾಡ್ಕೊಳ್ತಾ ಇರೋದು. ಇದನ್ನು ಚಪಾತಿ ಜೊತೆ ನೀವು ತಿಂತಾಯಿದ್ರೆ ಸೂಪರಾಗಿ ಇರುತ್ತೆ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.